ಇವಳು ನಿನ್ನ ಮಗಳು ಮುದ್ದು ಲಕ್ಷ್ಮಿ ಅಲ್ವಾ? ಹೌದು ರಂಗಮ್ಮನವ್ರೆ, ಈ ನನ್ನ ಮಗಳು ಮುದ್ದು ಲಕ್ಷ್ಮಿನ ನಾನು ಮುದ್ದಾಗಿ ಸಾಕ್ಬಿಟ್ಟೆ. ಬೆಕ್ಕಿನ ಮರಿ ತರ ಇದ್ಲು, ಈಗ ನೋಡಿ ಕತ್ತೆ ಮರಿ ಆಗ್ಬಿಟ್ಟವಳೆ. ನೋಡೋದಕ್ಕೆ ಒಳ್ಳೆ ಗಸಲ ಗೊಂಬೆ ತರ ಇದ್ದಾಳೆ. ಅಜ್ಜಿಗೆ ಬಜ್ಜೆ ಮಾಡ್ಬಿಟ್ಟು ಆಂಟಿ ಅಂತ ಕಲಿ, ಇಲ್ಲ ರಂಗಮ್ಮ ಅಂತ ಕಲಿ. ರಂಗಮ್ಮ ಅಂತ ಕರೆದ್ರೆ ನಿಮ್ಗೆ ಸಿಗ್ಬರಕ್ಕಿಲ್ವಾ? ಬರಲ್ಲ ಬೋಲಲ್ಲ ಅಂದ್ರೆ ಬೋಲಲ್ಲ ಮಾತಾಡ್ತೀರಾ. ಅಚ್ಚರಿ ನೀವು ಯಾಕಿನ್ನೂ ಅಜ್ಜಿ ಆಗಿಲ್ಲ? ಈ ಮನೇಲಿ ನಾನು ಅಜ್ಜಿ ಆಗೋದಕ್ಕೆ ಎಲ್ಲ ಅವಕಾಶ ಇದೆಯಮ್ಮ. ನನ್ನ ಮಗನಿಗೆ ದಿನ ಬಡ್ಕೋತಾನೇ ಇದ್ದೀನಿ, ಬೇಗ ಒಂದು ಮೊಮ್ಮಗುನ ಕೊಟ್ಟು ಅಜ್ಜಿ ಮಾಡೋ ಅಂತ. ನನ್ನ ಮಗ ಎಲ್ಲಿ ಕೇಳ್ತಾನೆ ನನ್ನ ಮಾತನ್ನ? ಅವನು ನನ್ನಂಗೆ ಕಾಫಿ ತಂದ್ಕೊಡೋದಕ್ಕೆ ಇದು ಹೋಟ್ಲಲ್ಲ, ಮನೆ. ನನ್ನ ಸರಿ ಚಪ್ಪಳ ಗಿಪ್ಪಳ ತಟ್ಟಿದ್ರೆ ನಿನ್ನೆ ಹಪ್ಪಳ ತರ ತಟ್ಟು ಬಿಡ್ತೀನಿ. ಅವಳೇನಿ ಕಾಫಿನ ಕೇಳಿದ್ರು, ಏನ ಖುಷಿ ಬಂತು ತಟ್ಕೊಂಡು ಬಿಡು. ಇವಳು ನಿಮ್ಮ ಮನೆ ಕೆಲಸಗಳಲ್ವಾ? ಮತ್ತಿನ್ನೇನೆ, ಈ ಮನೇಲಿ ನೀನೂ ಸರಿ ಇಲ್ಲ, ನನ್ನ ಸೊಸೆನೂ ಸರಿ. ಮುದ್ದು ಲಕ್ಷ್ಮಿ ಕಂಡೋರ್ ಮನೆಗೆ ಬಂದಂಗೆಲ್ಲ ಹೇಳ್ಬಾರ್ದಮ್ಮ, ಅವ್ರ ಕರ್ಮ ಅನ್ಕೊಂಡ್ಬಂದು ಬಿಡು. ಮುದ್ದು ಲಕ್ಷ್ಮಿ ಚೆನ್ನಾಗಿದ್ಯೋ? ನಾನ್ ಚೆನ್ನಾಗಿದ್ದೀನಿ ಬಾಬು. ನೀ ಯಾಕೆ ಹೊಡ್ಕೊಂಡ್ಬಿಟ್ಟಿದ್ಯಾ? ರಾಜಕ್ಕ ಉಣ್ಣಕ್ಕಿಕ್ಕಲ್ವಾ? ಲಕ್ಷ್ಮಿ ಅವ್ರು ಉಣ್ಣಕ್ಕಿತ್ತರೋ ಉಪವಾಸ ಹಾಕಿಬಿಡ್ತಾರೋ, ನಮ್ಗೆ ಯಾಕಮ್ಮ ಅದೆಲ್ಲ? ಇವ್ರು ಯಾವಾಗ್ಲೂ ಹೀಗೇನೆ, ನಾನ್ ದಪ್ಪ ಆಗಿ ಅಂತ ಹೇಳ್ತಾನೆ ಇರ್ತೀನಿ. ಪಾಪ ಇವ್ರು ದಪ್ಪ ಆಗಕ್ಕೆ ಪುರ್ಸತ್ತೇ ಇಲ್ಲ. ನಮ್ಮಲ್ಲಿ ಹಾಕಿರೋ ನೋ ಅಡ್ಮಿಷನ್ ಬೋರ್ಡ್ ತೆಗ್ದಿದ್ರೆ ಇಬ್ರಲ್ಲಿ ಒಬ್ರು ದಪ್ಪ ಆಗ್ತಿದ್ವೋ ಏನೋ. ಡೋಂಟ್ ಟಾಕ್ ರಬ್ಬಿಶ್. ಈಗ ಈ ಮ್ಯಾಟ್ರ್ ಬೇಕಾ? ಮೊದಲು ಮುದ್ದು ಲಕ್ಷ್ಮಿ ಜೊತೆ ಟಾಕ್ ಮಾಡಿ. ಮುನಿವೆಂಕಪ್ಪನವ್ರೆ, ಏನು ನಿಮ್ಮ ಹುಡುಗಿನ ಹೀಗೆ ಬೆಳೆಸಿದ್ದೀರಾ? ಸ್ವಲ್ಪ ಹುಳ್ಳಿ ಟೈಪು ಅನ್ಸುತ್ತೆ. ಪಾಪ ಮುಖನೂ ಸರಿಯಾಗಿ ಕೊಡೋದಿಲ್ಲ. ಫೇಸ್ ವಾಶ್ ಮಾಡೋದು ವೀಕ್ಲಿ ಒನ್ಸಾ? ಯಾರ ಮಾತು ಕೇಳಕ್ಕಿಲ್ಲ ಕಣಪ್ಪ, ನಾನು ಇರೋದು ಹಿಂಗೆ ಅಂತಾಳೆ. ಹೊಸಬಟ್ಟೆ ಹಾಕೊಳ್ಳವ ಅಂದ್ರೆ ಬೇಜಾರು ಅಂತಾಳೆ, ಸ್ನಾನ ಮಾಡವ ಅಂದ್ರೆ ಅದಕ್ಕೂ ಬೇಜಾರು ಅಂತಾಳೆ. ಮುದ್ದುಲಕ್ಷ್ಮಿ, ವಾಟ್ ಆರ್ ಯು ಈಟಿಂಗ್? ಕನ್ನಡದಲ್ಲಿ ಕೇಳ್ರೆ ಮುದ್ದುಲಕ್ಷ್ಮಿ, ಏನ್ ತಿಂತಾ ಇರೋದು? ಇದೆ ಈ ತರದನ್ನೆಲ್ಲ ಈಟ್ ಮಾಡ್ಲೇಬಾರ್ದು, ತುಂಬಾ ಕೆಟ್ಟದ್ದು. ಕ್ಯಾನ್ಸರ್ ಬಂದ್ಬಿಡುತ್ತೆ, ಯುನೋ. ನಮ್ಮ ಹಳ್ಳಿ ಜನಕ್ಕೆ ಇದು ಅಂದ್ರೆ ಇಷ್ಟ. ಸಾಕಾಯ್ತಾಳಲ್ಲ ಅವಳು, ಕಡೆ ಮನೆ ಕಾಮೇಶ್ವರಿ, ಮೂಲೆ ಮನೆ ಮೂದೇವಿ, ಅವರೆಲ್ಲ ತಿನ್ನೋದು ಇದೆಯ. ಕ್ಯಾನ್ಸರ್ ಬಂದಿಲ್ಲ. ಬೆಂಕಿ ಸುಡುತ್ತೆ ಅಂತ ಗೊತ್ತಿದ್ರು ಅದ್ರ ಸುದ್ದಿಗೆ ಯಾರು ಹೋಗ್ಬಾರ್ದು. ಮೊದ್ಲು ಹೋಗಿ ಯಾರಿಗೂ ಹೋಗಿರಿ ನಿಮ್ಗೆ? ಯಾಕೆ ಅವಳನ್ನ ರೆಂಟಕ್ಕೆ ಹೋಗ್ತೀರಾ? ಅವಳಿಗೆ ಏನ್ ಬೇಕು ಅದನ್ನ ತಿನ್ಕೊಳ್ತಾಳೆ ಬಿಡಿ. ಗೊಂಬೆಗಳು ಎಷ್ಟು ಚೆನ್ನಾಗೈತೆ. ನಾವೊಂದು ಗೊಂಬೆ ತಗೊಳ್ಳ? ಒಂದೊಂದು ಎಷ್ಟೆಷ್ಟು ಬೆಲೆ ಬಾಳುತ್ತೆ ಅಂತ ನಿನ್ಗೇನ್ ಗೊತ್ತು? ಮುನಿವೆಂಕಟಪ್ಪನವ್ರೆ, ನಿಮ್ಮ ಡಾಟರು ಯಾಕೆ ಹೀಗೆ? ಓ, ಅವಳು ಹಿಂಗ ಆಡ್ತಾಳೆ ಅಂತ ಅಲ್ವಾ ನಾನು ಇಲ್ಲಿ ಕರ್ಕೊಂಡ್ ಬಂದಿರೋದು. ಹೆಂಗಾದ್ರೂ ಮಾಡಿ ನನ್ನ ಮಗಳನ್ನ ಸಿಟಿ ಹುಡುಗಿ ತರ ರೆಡಿ ಮಾಡ್ಬಿಟ್ರೆ ಯಾರಾದ್ರೂ ಒಂದು ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡಿಸ್ಕೊಡೋಣ ಅನ್ನೋದೇ ನನ್ನ ಆಸೆ. ಅಷ್ಟೇ ತಾನೇ, ಆ ಕೆಲ್ಸನ ನಾನ್ ಮಾಡ್ತೀನಿ. ಯು ಡೋಂಟ್ ವರಿ. ನಿಮ್ ಮಗಳು ಮುದ್ದು ಲಕ್ಷ್ಮಿನ ನೀಟಾಗಿ ಸಿವಿಲೈಸ್ ಮಾಡಿ ಸಿಟಿಗಲ್ ಮಾಡೋ ಕೆಲಸ ನಂದು, ಬಟ್ ಆನ್ ಒನ್ ಕಂಡೀಷನ್. ಓ, ದುಡ್ಡು ಕಾಸಿನ ವಿಷಯ ಬಿಟ್ಟು ಬೇರೆ ಏನ್ ಕೇಳಿದ್ರು ನಾನು ರೆಡಿ ಕಣ. ನಮ್ಮ ಮನೇಲಿ ಪದ್ದು ಅನ್ನೋ ಒಬ್ಬ ಹುಡುಗ ಇದ್ದಾನೆ, ವೆರಿ ಗುಡ್ ಬಾಯ್. ಅವನ ಜೊತೆಗೆ ಮುದ್ದು ಲಕ್ಷ್ಮಿನ ಕೊಟ್ಟು ಮದುವೆ ಮಾಡಿಸ್ಬೇಕು. ನಂದು 50 ಎಕರೆ ಜಮೀನ್ ಐತೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತೈತೆ. ನನ್ನ ಆಸ್ತಿ ಎಲ್ಲ ಎಲ್ಲೋ ಹೋಗಿ ಸೇರೋದ್ರ ಬದಲು ಇಲ್ಲೇ ಸೇರ್ಲಿ ಬಿಡಿ. ಒಟ್ಟಿನಲ್ಲಿ ನನ್ನ ಮಗಳು ಪದ್ದನ್ನ ಒಪ್ಪಿದ್ರೆ ಸಾಕು, ಮದುವೆ ಮಾಡ್ಬಿಡೋದೆ, ಹೋಗ್ನ ಮುಗಿಸ್ಬಿಡೋದೆ. ಪದ್ದು, ಪದ್ದು, ಕಮ್ಯ. ಮೂಡವಿ ನಾನಲ್ಲ, ನೀನು. ಒಳ್ಳೆ ಹಾಲಿನ ಮರ್ತರ ಬೆಳ್ಬಿಟ್ಟಿದ್ಯಾ, ದಪ್ಪಗಿದ್ಯಾ. ನಾನೇನ್ ಬುದ್ಧಿನೇ ಇಲ್ಲ. ಯಾವನೇ ನಿನಗೆ ಮಾತಾಡೋದು ಕೇಳ್ಕೊಟ್ಟಿದ್ದ? ನಿಮ್ ತಾತ. ಜಸ್ಟ್ ಎ ಮಿನಿಟ್, ಐ ವಿಲ್ ಮ್ಯಾನೇಜ್. ಪದ್ದು, ಕಮ್ಯ.
ಹೇಳಿ ಜಡ್ಜಿ ಅವ್ರೆ. ಈ ಹುಡುಗಿ ಇನ್ಚಾರ್ಜ್ ನಾನ್ ತಗೊಂಡಿದ್ದೀನಿ. ಇವಳಿಗಿರೋ ಬ್ಯಾಡ್ ಹ್ಯಾಬಿಟ್ಸ್ನೆಲ್ಲ ಬಿಡಿಸಿ ಸಿಟಿ ಗರ್ಲ್ ಮಾಡ್ತೀನಿ. ಈ ಲಕ್ಷ್ಮಿನ ನೀನ್ ಮ್ಯಾರೇಜ್ ಆಗೋದ್ರಿಂದ ತುಂಬಾ ಪ್ರಾಫಿಟ್ ಇದೆ. ಅದ್ ಹೇಗೆ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ನಾನು ಇಲ್ಲಿಗೆ ಬಂದಿದ್ದಕ್ಕೆ ಸ್ವಲ್ಪ ಸಮಾಧಾನ ಆಯ್ತು. ನಮ್ಮ ಹುಡುಗಿ ಸ್ವಲ್ಪ ದಿವಸ ಇಲ್ಲೇ ಇರ್ಲಿ, ಚೆನ್ನಾಗಿ ಬಳಸಿ ವಾರನೋ 15 ದಿವಸ ಬಿಟ್ಕೊಂಡು ಬರ್ತೀನಿ. ಮುದ್ದು ಲಕ್ಷ್ಮಿ, ಉಗುರು ಕಚ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ಉಗುರು ಕಚ್ಚಿದ್ರೆ ಏನಾಯ್ತದೆ? ಉಗುರಲ್ಲಿರೋ ಕೊಳೆ ಎಲ್ಲ ಹೊಟ್ಟೆಗೆ ಹೋಗುತ್ತೆ. ಅಮ್ಮಣ್ಣಿ, ಇದೇ ಕೈ ನಕ್ಕದ ಊಟ ಮಾಡೋದು, ಆ ಕೊಳೆ ಎಲ್ಲ ಹೊಟ್ಟೆಗೆ ಹೋಗೋಕ್ಕಿಂತ ಉಗುರು ಕಚ್ಚೋದಲ್ಲಿರೋ ಮಜಾ ನಿನ್ಗೆ ಗೊತ್ತು. ಪದ್ದು ಪದ್ದು ಬಾರ ಇಲ್ಲಿ. ಲೋ ಪದ್ದು, ಮೊದ್ಲು ಈ ಮುದ್ದು ಲಕ್ಷ್ಮಿ ಉಗುರು ಕಚ್ಚೋದನ್ನ ಬಿಟ್ಟು ನನ್ ಕೈ ನೋಡಕ್ಕಾಗ್ತಿಲ್ಲ. ನೋಡು ಮುದ್ದು ಲಕ್ಷ್ಮಿ, ಉಗುರು ಕಚ್ಚೋದು ತುಂಬಾ ಕೆಟ್ಟದು. ಉಗುರು ಕಚ್ಚೋದ್ರಿಂದ ಉಗುರಲ್ಲಿರೋ ಕುಳೆ ಎಲ್ಲ ಹೊಟ್ಟೆ ಸೇರುತ್ತೆ, ಆಮೇಲೆ ಅನಾರೋಗ್ಯ ಆಗುತ್ತೆ, ಇನ್ನು ಏನೇನೇನೇನೇನೇನೋ ಆಗ್ಬಿಡುತ್ತೆ. ಅದಕ್ಕೆ ಉಗುರನ್ನು ಕಚ್ಚಬೇಡ ಕನಕಾಂಗಿ. ಐ, ಇದ್ ನಂಗ್ ಗೊತ್ತೇ ಇರ್ಲಿಲ್ಲ. ನಿನ್ ಕೈ ಕೊಡು. ಉಗುರು ಬೆಳ್ಕೊಂಡೈತೆ. ನಡಿಯ, ನನ್ನ ಮೇಲೆ ಗೊತ್ತಿದ್ದೆ. ನನ್ನ ಬೆರಳು ಹೋಯ್ತು ಕಣೋ. ಏನಾಯ್ತು? ಮುದ್ದು ಲಕ್ಷ್ಮಿ ನನ್ನ ಬೆರಳು ಕಚ್ಬಿಟ್ಲು. ಬಾಯಿ ಒಳಗೆ ನಿನ್ನ ಬೆರಳು ಯಾಕೆ ಇಡಕ್ ಹೋದ್ಯೋ ರಾಸ್ಕಲ್? ನಾನು ಇಡಕ್ ಹೋಗ್ಲಿಲ್ಲ ಕಣ, ಅವಳೆ ಕಿತ್ಕೊಂಡು ಬಾಯಲ್ಲಿ ಇಟ್ಕೊಂಡು ಕಚ್ಚಕ್. ಈ ಮುದ್ದು ಲಕ್ಷ್ಮಿ ಜಾಸ್ತಿ ಆಗ್ಬಿಟ್ಟು ಏನೋ ಮಾಡೋದು. ರಾಜೇಶ್ಗೆ ನಿನ್ನ ಮೊದಲೇ ಬಿಟ್ಬಿಟ್ಟು ಮದುವೆ ಮಾಡಬೇಕು ಅಂತ ಸ್ಕೆಚ್ ಹಾಕಿದರೆ ಇವತ್ತಲ್ಲ ನಾಳೆ ನೀನು ಡೀಲೆ. ನೀನ್ ಬಾಯ್ನ ಬೀಳ ಇಟ್ಕೊಂಡಿದ್ರೆ ತಿಂಡಿ ಏನು ಕೊಡಲ್ಲ. ಹಾಗೇನಾದ್ರೂ ಮಾಡಿದ್ರೆ ಇವತ್ತು ಕೂತಿ ಊಟ ತಿಂಡಿ ಏನು ಕೊಡಲ್ಲ. ಇದು ಬಂದ ಹೇಳ್ದಂಗೆ ಮಾಡ್ದೆ, ಬಿಡ್ಕೊಡು. ಅಲ್ಲಿಗೆ ನನ್ನ ಮಾತಿಗೆ ಬೆಲೆ ಕೊಡ್ತೀಯ ಅಂತ ಆಯ್ತು. ತಿಂಡಿ ಸಿಗುತ್ತೆ ಅಂತ ನಾನು ಮಾಡ್ದೆ, ನಿನ್ ಮಾತಿಗೆ ಯಾವ ಬೆಲೆ ಕೊಡ್ತಾಳ? ಹೀಗೆಲ್ಲ ಯಾಮಾರ್ಸಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ನಿನ್ನಂತವಳು ನಮ್ಮ ಹಳ್ಳಿನಾಗೆ ಬೇಜಾನ್ ಜನ ನೋಡ್ಬಿಟ್ಟಿದ್ದೀನಿ. ಬಿಡ್ಬಿಡೋ. ಪದ್ದು, ಏನಾಯ್ತು ಘಮ ಘಮ ವಾಸನೆ? ಟೇಬಲ್ ಮೇಲೆ ಅಷ್ಟೊಂದು ಬೀಡ ಇದೆಯಲ್ಲ, ಅದ್ರದ್ದೇ ಘಮ ಘಮ ವಾಸನೆ. ಅದು ಸರಿ, ಆ ಬೀಡಕ್ಕೆ ಲವಂಗನೇ ಫಿಕ್ಸ್ ಮಾಡಿದ್ದಾರೆ. ಲವಂಗನ ಹಾಕಿ ಫಿಕ್ಸ್ ಮಾಡ್ಲಿಲ್ಲ ಅಂದ್ರೆ ಬೀಡ ಒಳಗಡೆ ಇರೋ ಗುಲ್ಕನ್ನೆಲ್ಲ ಹೊರಗಡೆ ತಗೋಗುತ್ತೆ. ಅದಕ್ಕೆ ಮುದ್ದು ಲಕ್ಷ್ಮಿ, ಇಷ್ಟೊಂದು ಬಿಡ ಇಟ್ಕೊಂಡಿದ್ಯಲ್ಲ, ಎಲ್ಲಿಂದಾನೆ ತಗೊಂಡ್ಬಂದೆ? ಪಕ್ಕದಲ್ಲಿ ಪಾನ್ ಬಿಡ ಆಗ್ತಾನಲ್ಲ, ಅವನ ಗುರ್ತು ಮಾಡ್ಕೊಂಡಿದೀನಿ. ಬೋಸ್ ಸಕ್ಕದಾಗ ಆಗ್ತಾನೆ, ಅಲ್ಲಿಂದಾನೆ ಕಟ್ಸ್ಕೊಂಡ್ಬಂದೆ. ಅಣ್ಣಯ್ಯ ಬಾಯ್ಲೆ. ಏನಮ್ಮ ದೇವ್ರು ಕೊಟ್ಟಂಗೆ? ಇಲ್ಲಿ ನೋಡೋಣ ಇವನ್ನ. ಏನು ಮನೆಯಲ್ಲಿ ಬೀಡ ಅಂಗಡಿ ಇಡ್ಬೇಕು ಅಂತ ಪ್ಲಾನ್ ಹಾಕಿದ್ಯಾ? ಬೀಡದ ರುಚಿ ಗೊತ್ತಿಲ್ಲ, ಹಿಂಗೆಲ್ಲ ಮಾತಾಡ್ಬೇಡ ಬಾವು. ಬಂದ್ರೆ ಒಂದ್ ಬೀಡ ಬಾಯಲ್ಲಿ ಇಟ್ಕೊಂಡಂಗೆ ಕಚ್ಚು ಸಾಕು, ಅದ್ರ ಮಜಾನೇ ಮಜಾ, ಬ್ರಹ್ಮಾಂಡ. ಮಸಾಲೆ ದೋಸೆಗಿಂತ ರುಚಿಯಾಗಿರುತ್ತಾ? ಬಾಯಲ್ಲಿ ಇಟ್ಕೊಂಡು ಮೂದೆ ಇದೆ. ಒಂದು ಇದನ್ನ ನಾವು ಪರೀಕ್ಷೆ ಮಾಡಲೇಬೇಕು. ನಮ್ಗೊಂದು ಬಿಡ ಕೊಡು. ನೀನೇ ನಮ್ಮ ಮುಖ ಮುಖ ನೋಡ್ತಿದ್ಯಾ? ನೀನೊಂದು ಬಾಯಿಗೆ ಹಾಕೋ. ಬೇಡಪ್ಪ. ನಾನು ಹಾಕ್ಬೇಕಂತೀನಿ. ನೀನೇನ್ ಮಕ್ಕ ಮಕ್ಕ ನೋಡ್ತಿದ್ದ? ನೀನು ಒಂದು ಹಾಕೋ. ಎಷ್ಟು ಮಿನಿಟ? ಓಕೆ. ಏನ ಯಜಮಾನ್ರೆ, ಒಂಥರ ಚೆನ್ನಾಗಿದೆ ಅಲ್ವಾ? ಅದ್ರದ್ದೇ ಅನಿಸ್ತಾ ಇದೆ. ಪ್ರಾಣ್ ಹೋಗ್ಬೇಕು ಕಣೆ, ನನಗೆ ಇಂಥ ಆನಂದ ಯಾವತ್ತೂ ಸಿಕ್ಕಿರಲಿಲ್ಲ ಕಣೆ. ಇದೇ ಖುಷಿಗೆ ಸ್ವಲ್ಪ ಕುಣ್ಯನವಾ? ಇರು ಹಚ್ವಾ.
ಮತ್ತೆ ಅದಕ್ಕೆ ನೀವು ಬೇಕು ಅಂತಾನೆ ಬೀಡಕ್ಕಿಂದು ಚಂಪು ಜೊತೆ ಡ್ಯಾನ್ಸ್ ಮಾಡ್ತೀರಾ? ಇನ್ಮೇಲೆ ಯಾವುದೋ ಲೋಕದಲ್ಲಿ ತೇಲ್ದಂಗ ಆಗೋಯ್ತು. ನಿಮ್ ಕೈ ಅಂತ ಸಂಪೂರ್ಣ ಕೈ ಹಿಡ್ಕೊಂಡ್ಬಿಟ್ಟೆ. ಕೈ ನೋಡಿ ಬಾಡಿ ಯಾರ್ದು ಅಂತ ಹೇಳಕ್ಕಾಗತ್ತೆ. ಡೋಂಟ್ ಟಾಕ್ ರಮೇಶ್. ಅತ್ತೆ ಆದಷ್ಟು ಬೇಗ ಆ ಮುದ್ದು ಲಕ್ಷ್ಮಿನ ಮನೆಯಿಂದ ಹೊರಗೆ ಹಾಕೋದು ಒಳ್ಳೇದು. ಯಾಕಮ್ಮ ಹೊರಗಾಕೋಕ್ಕಾಗುತ್ತೆ? ಈ ನನ್ನ ಸೊಸೆ ಅವಳಿಗೆ ಮಾತು ಕೊಟ್ಟಿದ್ದಾಳಲ್ಲ. ಆ ಮುದ್ದು ಲಕ್ಷ್ಮಿನ ಸಿಟಿಗಲ್ ಮಾಡಿ ನಮ್ಮ ಪದ್ದ ಜೊತೆ ಮ್ಯಾರೇಜ್ ಮಾಡಿಸ್ತೀನಿ. ಆದ್ರೆ ಆ ಮುದ್ದು ಲಕ್ಷ್ಮಿನ ನೀನು ರಿಪೇರಿ ಮಾಡ್ತೀಯಾ? ನಾನ್ ಯಾಕೆ ರಿಪೇರಿ ಮಾಡ್ಲಿ? ಅದಕ್ಕೆ ಅಂತ ಹಬಿ ಇದಾರಲ್ಲ. ಹಬಿ, ಜಸ್ಟ್ ಎ ಮಿನಿಟ್, ಕಮ್ ವಿತ್ ಮೀ. ಏನ್ರಿ ಕರ್ದಿದ್ವು? ಹಬಿ, ಈಗ ಹಳ್ಳಿ ಟೈಪ್ ಅಲ್ಲಿರೋ ಮುದ್ದು ಲಕ್ಷ್ಮಿನ ಸಿಟಿ ಟೈಪ್ ತರಬೇಕು. ಅದಕ್ಕೆ ನಾನೇನ್ ಮಾಡ್ಲಿ? ಈಗ ಅವ್ಳು ಹಾಕಿರೋ ಡ್ರೆಸ್ ನ ಚೇಂಜ್ ಮಾಡಿಸಿ ಮಿಡಿನೋ ಶರ್ಟೋ ಜೀನ್ಸೋ ಹಾಕಿಸ್ಬೇಕು. ನೀವ್ ಮಾಡೋ ಕೆಲಸ ನಾನ್ ಮಾಡಕ್ಕಾಗತ್ತೇನ್ರಿ? ಐ ನೋ ಹಬಿ, ನೀವು ಅವ್ರಿಗೆ ಸಿಟಿನ ಪರಿಚಯ ಮಾಡ್ಕೊಡಿ, ಔಟಿಂಗ್ ಕರ್ಕೊಂಡು ಹೋಗಿ ಜನಗಳ ಜೊತೆ ಹೇಗ್ ಮಾತಾಡ್ಬೇಕು, ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ಟೀಚ್ ಮಾಡಿ. ಅದ್ರಿಂದ ನನಗೆ ಬಂದ ಭಾಗ್ಯ ಏನು? ಈ ಕೆಲಸ ನೀವು ಮಾಡಿದ್ದೆ ಆದ್ರೆ ನಾನು ನೀವು ರೂಮಲ್ಲಿ ಕೂತ್ಕೊಂಡು ಕಿಟಕಿ ಬಾಗ್ಲು ಕ್ಲೋಸ್ ಮಾಡ್ಕೊಂಡು ಚೌಕ ಬರೋಣ. ಮುದ್ದೆ ತರ ಇರೋ ಮುದ್ದು ಲಕ್ಷ್ಮಿನ ಬೆಣ್ಣೆ ತರ ಬಿಡ್ತೀನಿ. ಮುದ್ದು ಲಕ್ಷ್ಮಿ ಸೌಮ್ಯ, ಏನ್ ರಾಜಿ ಅಕ್ಕ ಕರ್ದಿತ್ತು? ನೋಡು ಮುದ್ದು ಲಕ್ಷ್ಮಿ, ಹಬಿ ನಿನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದಾರೆ. ಏನು ತರಲೆ ಮಾಡದೆ ಊರ್ನೆಲ್ಲ ನೋಡ್ಕೊಂಡ್ ಬರ್ಬೇಕು. ಓಕೆ ಓಕೆ ಓಕೆ. ಏ ಮಾವ, ನಂಗೆ ವಿಧಾನಸೌಧ ತೋರಿಸ್ತೀಯಾ? ಅದೆಲ್ಲ ಐತೆ. ಯಾರಿಗೆ ಗೊತ್ತಮ್ಮ? ಓಟ್ ಹಾಕುವಾಗ ಗೊತ್ತಿರುತ್ತೆ. ಓಟ್ ಹಾಕಿದ್ಮೇಲೆ ಆ ಕಟ್ಟಡ ಎಲ್ಲಿದೆ ಅಂತ ನಾಯಕರಿಗೂ ಗೊತ್ತಾಗಲ್ಲ, ನಮಗೂ ಗೊತ್ತಾಗಲ್ಲ. ರಮೇಶ್, ಯಾವ್ದೋ ಒಂದು ಸೌಧನ ತೋರಿಸಿ ವಿಧಾನಸೌಧ ಅಂತ ಹೇಳ್ಬಿಡಿ. ಬನ್ನಿ, ನಾ ಒಪ್ಪಕ್ಕಿಲ್ಲ. ನಾನು ಸಿನಿಮಾದಾಗೂ ನೋಡಿದೀನಿ, ಕ್ಯಾಲೆಂಡರ್ಗೂ ನೋಡಿದೀನಿ. ವಿಧಾನಸೌಧ ಹೆಂಗೈತೆ ಅಂತ ನಮಗೂ ಗೊತ್ತು. ತೋರಿಸಿ ಇದೇ ವಿಧಾನಸೌಧ ಅಂದ್ರೆ ನಾ ಸುಮ್ಮನೆ ಇಡಕ್ಕಿಲ್ಲ. ಏನ್ ಮಾಡ್ತೀಯಾ? ಇನ್ನ ಯಾವ್ದೋ ಸೌದೆ ಟಿಪ್ಪಲ್ಲಾಗೆ ಮಾಡ್ಬಿಡ್ತೀನಿ. ಹೇಗಿದೆ? ಚಂದಾಗೈತೆ. ಅದೇ ಬೇಗ ಕರ್ಗೋಗ್ತದೆ. ಐಸ್ ಕ್ಯಾಂಡಿ ಇರೋದೇ ಕರ್ಗೋದಕ್ಕೆ. ನಾವು ಹಳ್ಳಿಯಾಗೆ ನಮ್ಗೆ ಕುಲ್ಪಿ ಬರ್ತದೆ. ಅದೆಷ್ಟು ಗಟ್ಟಿ ಇರ್ತದೆ ಗೊತ್ತಾ? ಎಷ್ಟೊಂದು ಬಾಯಿಲಾಗ ಇಟ್ಕೊಂಡ್ರು ಕರ್ಗದೆಲ್ಲ ಮುಂದೆ ಸಿಗಲ್ಲ. ಬರಬಾರ್ದು ಅನ್ನೋ ಹಾಗಿದ್ರೆ ಮೆಟ್ರೋ ಕಂಬಿನ ಐಸ್ ಕ್ಯಾಂಡಿ ಸೈಜಿಗೆ ಕಟ್ ಮಾಡಿ ಬಾಯಲ್ಲಿ ಇಟ್ಕೋಬೇಕಷ್ಟೇ. ನಾವು ಸೀರೆ ಅಂಗಡಿ ಮುಂದೆ ಬಂದಲ್ಲ, ಆ ಅಂಗಡಿನಾಗೆ ರೇಷ್ಮೆ ಸೀರೆ ಎಷ್ಟು ಚಂದಾಗಿತ್ತು ಗೊತ್ತಾ? ಅದ್ಯಾಕೆ ನೀನು ಕೊಡ್ಬಾರ್ದು? ನಿನಗಿನ್ನು ಚಿಕ್ಕ ವಯಸ್ಸು, ಮದ್ವೆ ಆಗಿಲ್ವಲ್ಲ. ಮದ್ವೆ ಟೈಮಲ್ಲಿ ಸೀರೆ ಉಡ್ಸ್ತಾರೆ ಬಿಡು. ಮೂರನ್ನ ಅಭ್ಯಾಸ ಮಾಡೋಕೆ ನಾನು ಕೇಳಿದ್ದು. ಬೇಡ. ಈಗ ನೀನು ಚೂಡಿದಾರು ಮಿಡಿ ಮ್ಯಾಕ್ಸಿನೂ ಹಾಕೋಬೇಕು. ಹಾಳಾಗೋಗ್ಲಿ, ನಂಗೆ ಇದು ಬೇಡ. ಇನ್ನ ಕಣ್ ತಗೊಂಬ. ತಗೋ ಹಣ್ಣು. ಸರಿ ಎದ್ದಡಿ. ಬೆಳಗಿಂದ ಮುಖ ಹುಡ್ರು ಅಂತ ಇಟ್ಕೊಂಡಿದ್ದ. ಅವ್ರ ಪ್ರೀತಿಯಿಂದ ಮಾತಾಡಲ್ಲ. ನೀನ್ ನೋಡಿದ್ರೆ ಪ್ರೀತಿ ಎಲ್ಲ ಗೊತ್ತು ಹೋಗುತ್ತೆ. ನಾನೇನ್ ಮಾಡ್ಲಿ? ಸುಮ್ನೆ ನಡಿಯ ಮನೆಗೆ. ಅಪ್ಪಂಗೆ ವಿಧಾನಸೌಧ ನೋಡ್ದೆ ನಾ ಮನೆಗ್ ಬರಕ್ಕಿಲ್ಲ. ಈಗ ಆ ಕಡೆ ಹೋಗಕ್ಕೆ ಆಗಲ್ಲ, ರಸ್ತೆಗಳೆಲ್ಲ ಗೊಂದಾಗ್ಬಿಟ್ಟಿದೆ. ಯಾಕೋ? ಅಲ್ಲಿ ಕ್ರಿಕೆಟ್ ಮ್ಯಾಚ್ ನಡೀತಿದೆ, ಯಾರು ಬಿಡ್ತಿಲ್ಲ. ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ. ನಂಗೆ ಅಲ್ಲಿಗೆ ಕರ್ಕೊಂಡು ಹೋಗೋ. ಕ್ರಿಕೆಟ್ ಯಾರು ನಿಮ್ ತಾತ ಕೊಡಿಸ್ತಾನ? ನಿಮ್ಗೆ ಕ್ರಿಕೆಟ್ ಎಲ್ಲ ಗೊತ್ತಿಲ್ಲ, ಬರೀ ವಿಕೆಟ್ ಗೊತ್ತಿರೋದು. ಸುಮ್ನೆ ನಡಿ ಮನೆಗೆ. ವಿಧಾನಸೌಧ ನೋಡ್ದೆ ಮನೆಗ್ ಬರಕ್ಕಿಲ್ಲ. ಅರ್ಥ ಇದ್ರೆ ಇಲ್ಲೇ ಬಿಟ್ಟು ಹೋಗ್ತೀನಿ. ನಿನ್ನಂತ ಕತ್ತೆನ ಹಿಂದಾಕು ಬಂದಲ್ಲ, ನನಗೆ ಬುದ್ಧಿ ಇಲ್ಲ. ಒಳ್ಳೆ ಗುಬ್ಬು, ನಿನ್ ಯಾರೇ ಮದ್ವೆ ಆಗ್ತಾರೆ? ಕತ್ತೆ ಬಾಲ ಕುದುರೆ ಗುಟ್ಟು. ಅಯ್ಯ, ಅದು ತಪ್ಪಿಕೊಂಡ್ರೆ ಅಂತನೆಗೆ ಬರುತ್ತಲ್ಲಪ್ಪ. ಕೋಪ ಕಡಿಮೆ ಮಾಡೋದಕ್ಕೆ ನಾನು ಏನ್ ಮಾಡ್ಬೇಕು? ಈ ಮರ ಹತ್ಬೇಕಾ? ನಾನ್ ಮರ ಹತ್ತಿದ್ರೆ ನೀ ಮನೆಗೆ ಬರ್ತೀಯ? ನೋಡೋಣ. ಇವಾಗ ಏನ್ ಮಾಡ್ಬೇಕು? ಚಪ್ಪಾಳೆ ಹೊಡಿ.
ನನ್ ಖುಷಿ ಆಯ್ತು. ಮನೆಗೆ ಬರ್ತೀಯಾ? ನಡಿ ಹೋಗೋಣ. ಚಂಪಾ ಆ ಮುದ್ದು ಲಕ್ಷ್ಮಿ ಎಲ್ಲೇ ಕಾಣ್ತಾನೆ ಇಲ್ಲ. ಹಳ್ಳಿಯಿಂದ ಸಿಟಿಗೆ ಬಂದು ಒಂದ್ 2 ದಿನ ಸುಮ್ಮನೆ ಇರ್ತಾರೆ ಅತ್ತೆ. ಸಿಟಿ ನೀರು ಕುಡಿತಾ ಇದ್ದಾಗೆ ಸಿಟಿ ರೀತಿ ರಿವಾಜು ಎಲ್ಲ ಕಲ್ತ್ಬಿಟ್ಟಿರ್ತಾರೆ. ಚಂಪಾ ಸುಮ್ಮನೆ ಬಾಯಿ ಬಂದಿದ್ದೆಲ್ಲ ಮಾತಾಡ್ಬೇಡ. ಗೊತ್ತಿಲ್ಲ ದಿನ ನಮ್ ಜಾಜಿಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೋ? ಬ್ಯೂಟಿ ಪಾರ್ಲರ್ಗೆ. ಯಾರು ನೀನು ರೋಜಾ ಹೂವೆ, ಯಾರು ನೀನು ಮಲ್ಲಿಗೆ ಹೂವೆ, ಓ ಚೆಲುವೆ ಚೆಲುವಿನ ಹೂವೆ. ರಂಬೆ, ನೋ ಊರ್ವಶಿ, ನೋ ಮೇನಕೆ, ನೋ ನೋ. ಆ ಮೂವರಲ್ಲಿ ನಿಮ್ಗೆ ಯಾರು ಇಷ್ಟ? ಮೂವರ್ಕಿನ್ನ ನೀನೇ ನನಗೆ ಇಷ್ಟ. ಅಲ್ಲೋ ಪದ್ದು ಇದು ಯಾರು ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾಗಿಲ್ಲ ಕಣೋ ಯಾರೋ. ಸರಿಯಾಗಿ ಕಂಡ್ಬಿಟ್ಟು ನೋಡು. ದಿಸ್ ಇಸ್ ಅಪ್ಡೇಟೆಡ್ ಮುದ್ದು ಲಕ್ಷ್ಮಿ. ಅಂತೂ ನೀವೆಲ್ಲ ಸರ್ಪ್ರೈಸ್ ನೋಡ್ದಂಗೆ ಆಯ್ತು. ಜಾಜಿಯವ್ರೆ, ಈಕೆ ಮುದ್ದುಲಕ್ಷ್ಮಿ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ರಾಜಜ್ಜಿ ಏನ್ ನಿಮ್ ಕರಾಮತ್ತು ಅಂತೀನಿ. ನಾಯಂಡಹಳ್ಳಿ ರಸ್ತೆನ ಸಿಂಗಪೂರ್ ರಸ್ತೆ ಮಾಡ್ಬಿಟ್ರಲ್ಲ. ಹಬಿ ಇವಳನ್ನ ಈ ರೀತಿ ರೆಡಿ ಮಾಡೋದಕ್ಕೆ 10,000 ರೂಪೀಸ್ ಖರ್ಚಾಗಿದೆ. ಬ್ಯೂಟಿ ಪಾರ್ಲರ್ಗೆ ಹೋಗಿ ಮನೆಯನ್ನ ಕಟ್ಬಿಡಿ. 10,000 ರೂಪಾಯಿ ಕಟ್ಬೇಕಾ? ನೋ ನೋ ನೋ, ವೀಕ್ಲಿ ಒಂದ್ ಕಟ್ಟಿದ್ರೆ ಸಾಕು. ಹೇಗಿದ್ದಾಳೆ ನಮ್ಮ ಮುದ್ದು ಲಕ್ಷ್ಮಿ? ತಮಸದ ಗೊಂಬೆ, ತೀಡಿದ ರಂಬೆ. ಲಕ್ಷ್ಮಿ ಸಖತ್ ಕಾಣ್ತಿದೆ ಕಣೆ. ಥ್ಯಾಂಕ್ಸ್ ಬಾವಾ. ಇಂಗ್ಲಿಷ್ ಮಾತಾಡ್ತಿದ್ದೀನಿ. ಎಸ್ ಬಾವಾ. ಐ ಸ್ಪೀಕ್ ಇಂಗ್ಲಿಷ್, ಐ ಟಾಕ್ ಇಂಗ್ಲಿಷ್, ಐ ಈಟ್ ಇಂಗ್ಲಿಷ್, ಐ ಡ್ರಿಂಕ್ ಇಂಗ್ಲಿಷ್, ಐ ಸ್ಲೀಪ್ ಇಂಗ್ಲಿಷ್. ಮುದ್ದು ಲಕ್ಷ್ಮಿ ಜೊತೆ ನಿಮ್ದೇನ್ರಿ ಟಾಕು? ಅದು ಮುದ್ದು ಲಕ್ಷ್ಮಿ ಕರ್ಕೊಂಡು ಹೋಗೋ ಒಳ್ಳೆ ವಿಷಯನ ಹೇಳು. ಗೊತ್ತಾಯ್ತು ಬಿಡಿ ಗೊತ್ತಾಯ್ತು ಬಿಡಿ. ಲಕ್ಷ್ಮಿ ಮುದ್ದುಲಕ್ಷ್ಮಿ ನಮ್ಮ ದೇಶದಲ್ಲಿ ಅತ್ಯಂತ ಸಮೃದ್ಧವಾಗಿ ಸಿಗುವಂಥದ್ದೇನು? ನಿನ್ ತಲ್ಕಾಯಿ. ಎಲ್ಲರ ಕಣ್ಣಿಗೂ ಕಾಣಿಸುವಂಥದ್ದೇನು? ನಿನ್ನಂತ ಕೆಲ್ಸಕ್ಕೆ ಬಾಗಿರೋ ದಂಡ ತಿಂಡಿಗಳು. ನಾನು ಗಂಡಪಿಂಡ ಅಂತ ನಿನಗೂ ಗೊತ್ತಾಗೋಯ್ತಾ? ನನಗ್ ಮಾತ್ರ ಏನು, ನಮ್ಮ ಹಳ್ಳಿಲಿರೋ ಎಲ್ರಿಗೂ ಗೊತ್ತು. ನನ್ನ ಮದುವೆ ಮಾಡ್ಕೊಳಕ್ಕೆ ಒಬ್ಬ ಒಳ್ಳೆ ಹುಡುಗ ಬೇಕಲ್ಲ. ನಿನ್ನ ಮದುವೆ ಆಗೋದಕ್ಕೆ ನಾನು ರೆಡಿ ಇದ್ದೀನಲ್ಲ. ಯಾವಳ ಮದ್ವೆ ಆಗ್ತಾಳ? ನಾನು ಸೂಪರ್ ಕೋತಿನ. ಕಣಿ ಬೇರೆ ಕೇಳು. ಪಾವನ್ನೇ ಆಗೋದು. ಮುದ್ದುಲಕ್ಷ್ಮಿ, ನಿನಗೆ ತಲೆ ಸರಿ ಇದ್ದೇನೆ. ಪಾಂಡುರಂಗನಿಗೆ ಈಗಾಗಲೇ ಮದುವೆ ಆಗಿದೆ. ಬಾಲಿವುಡ್ ಹೀರೋಯಿನ್ಸ್ ಎಲ್ಲ ಮದ್ವೆ ಆಗಿರೋ ಗಂಡಸನ್ನೇ ಮದ್ವೆ ಆಗೋದು. ನಾನು ಅವ್ರಿಗಿಂತ ಏನು ಕಮ್ಮಿನಾ? ಪಾವನೇ ಬಾವಾ ಬಾವಾ. ಏನಮ್ಮ ಮುದ್ದು ಲಕ್ಷ್ಮಿ? ಬಾಬಾ ಮದ್ವೆ ಆಗೋಣ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನಾನೇನ್ರಿ ಮಾಡ್ಲಿ? ಅವಳೆ ಒತ್ತಾಯ ಮಾಡ್ತಿದ್ದಾಳೆ. ಯಾಕೆ ಬಾವಾ? ನಾನು ಚೆನ್ನಾಗಿಲ್ವಾ? ಅವತ್ತು ಹೋಗಿದ್ವಲ್ಲ ಅಲ್ಲಿಗೂ ಹೋಗೋಣ. ನಾನು ನಿಂಗೆ ಸಿಟಿ ಎಲ್ಲ ತೋರಿಸ್ತೀನಿ. 10,000 ರೂಪಾಯಿ ತಗೊಂಬಾ. ನಾಳೆನೇ ಮದ್ವೆ ಆಗ್ಬಿಡೋಣ. ಜಸ್ಟ್ ಮಿನಿಟ್, ಜಸ್ಟ್ ಮಿನಿಟ್. ಯಾಕೆ ಬಾವಾ? ದುಡ್ಡನ್ನ ಚಡ್ಡಿ ಜೇಬಲ್ಲಿ ಇಟ್ಟಿದ್ದೀನಿ, ತಗೊಂಡ್ ಬರ್ಬೇಕಲ್ಲ. ಬೇಗ ಮೈ ಗಾಡ್, ಮುದ್ದು ಲಕ್ಷ್ಮಿ, ದಿಸ್ ಇಸ್ ಟೂ ಮಚ್. ಅಕ್ಕ, ಇದೆಲ್ಲ ನೀನಲ್ವಾ ಕಲ್ಸ್ಕೊಟ್ಟಿದ್ದು? ಮುದ್ದು ಲಕ್ಷ್ಮಿ, ಯಾರ ಕಾಯ್ತಾ ಇದ್ಯಾ? ಅಯ್ಯೋ, ನಮ್ಮ ಅಣ್ಣ ಎಲ್ಲಿದ್ದಾನೆ? ನಿನ್ಗೆ ಹೆದರ್ಕೊಂಡು ಆಗ್ಲೇ ಕುಂದಾಪುರಕ್ಕೆ ಹೋಗಾಯ್ತು. ಕುಂದಾಪುರಕ್ಕ? ಈಗೇನ್ ಮಾಡ್ತೀಯಾ? ಬಿಡ್ತೀನಾ? ಅಲ್ಲಿಗೆ ಹೋಗಿ ಮದ್ವೆ ಆಗ್ತೀನಿ. ಏನಾಯ್ತು? ರಂಗತ್ತೆ, ಮುದ್ದುಲಕ್ಷ್ಮಿ, ನಾನು ಮದುವೆ ಆಗಲು ಹೋಗುತ್ತಿದ್ದೇನೆ, ನನ್ನನ್ನು ಹುಡುಕಬೇಡಿ ಅಂತ ಲೆಟರ್ ಬರ್ತಿತ್ತು. ಇಲ್ಲಿ ನನ್ನ ಮಗನೂ ಇಲ್ಲ. ಈಗ ಮುದ್ದು ಲಕ್ಷ್ಮಿನೂ ಪತ್ತೆ ಇಲ್ವಾ? ಇದಕ್ಕೆಲ್ಲ ಕಾರಣ ನಿಮ್ ಸೊಸೆನೇ ಅತ್ತೆ. ಕರ್ಕೊಂಡು ಹೋಗಿ ಚೆನ್ನಾಗಿ ತಲೆ ಕೆಡಿಸಿ ಬದಲಾವಣೆ ಮಾಡ್ಬಿಟ್ಟಿದ್ದಾರೆ. ಚಂಪಾ, ಡೋಂಟ್ ಟಾಕ್ ರಬೇಶ್. ಸಾಕು, ಸುಮ್ನೆ ಇರ್ರಿ. ಈಗ ನೋಡಿ, ಯಜಮಾನ್ರು ನಿಮ್ಗೂ ಇಲ್ಲ ನನ್ಗೂ ಇಲ್ಲ, 3ನೇ ಪಾಲಾಗಿದ್ದಾರೆ. ಮುದ್ದುಲಕ್ಷ್ಮಿ, ಅಮ್ಮ ಮುದ್ದು ಲಕ್ಷ್ಮಿ. ಮುನಿ ವೆಂಕಟಪ್ಪನವ್ರೆ, ಬನ್ನಿ ಬನ್ನಿ. ನಮಸ್ಕಾರ ರಂಗಂದ್ರೆ. ಯಾಕೆ ಎಲ್ರು ಸಪ್ಪಗಿದ್ದೀರಿ? ಏನಾಯ್ತು? ಅದು ಗಾದಿಯವರಿದ್ದಾರಲ್ಲ, ನಿಮ್ ಮಗಳನ್ನ ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗಿ ಪೂರ್ತಿಯಾಗಿ ಪೇಟೆ ಹುಡುಗಿ ಮಾಡ್ಬಿಟ್ಟಿದ್ದಾರೆ. ಆ ಹುಡುಗಿನ ನಮ್ಮ ಯಜಮಾನ್ರನ್ನ ಇಷ್ಟಪಟ್ಟು ಮದುವೆ ಆಗ್ತೀನಿ ಅಂತ ಚೀಟಿ ಬರ್ದಿಟ್ಟು ಓಡೋಗಿದ್ದಾಳೆ. ಹಂಗಾರೆ ಅವರಿಬ್ರು ಈಗ ಮನೇಲಿ ಇಲ್ವಾ? ಬಾವಯ್ಯ, ಅವ್ರ ಇಂಡಲ್ಲಿ ಈ ಮನೇಲಿ ಇರ್ತಾರೆ. ಇಬ್ರು ಕುಂದಾಪುರ ಮಾಡೋಕ್ ಬಿಡಿದ್ದಾರೆ.
ಈ ಪದ್ಮಗಿಂತ ಪಾಂಡುರಂಗನೇ ವಾಸಿ ಅಂತ ನಮ್ಗೆ ಎಷ್ಟೋ ಥರ ಅನ್ಸಿತ್ತು. ಆಯ್ಬಿಟ್ಟು ಹೆಂಗ್ ಹೇಳೋದು ಅಂತ ಸುಮ್ಮನೆ ಇದ್ದೆ. ಮದುವೆ ತಾನೆ ಮಾಡ್ಕೊಂಬರ್ಲಿ ಬಿಡಿ. ಹಲೋ ಹಬಿ ಎಲ್ರಿ ಇದ್ದೀರಾ? ವಾಟ್, ನೀವು ಕುಂದಾಪುರಕ್ಕೆ ಹೋಗ್ಲಿಲ್ವಾ? ಓ, ನೀವು ಮುದ್ದು ಲಕ್ಷ್ಮಿಯಿಂದ ತಪ್ಪಿಸ್ಕೊಳಕ್ ಹಾಗೆ ಮಾಡಿದ್ರಾ? ಓಕೆ ಓಕೆ, ಇಮಿಡಿಯೇಟ್ ಆಗಿ ಬನ್ನಿ. ನೀವು ನನ್ನ ಲವ್ಲಿ ಹಬಿ ಅಲ್ವಾ? ಬೇಗ ಬನ್ನಿ. ಬನ್ನಿ ಬನ್ನಿ ಬನ್ನಿ, ನಿಮ್ಮ ಮಾವ ಮುನಿವೆಂಕಟ್ನವ್ರು ಇಲ್ಲೇ ಇದ್ದಾರೆ. ಸ್ವಲ್ಪ ತಪ್ಪಗಿರೆ. ಏನು ಸಮಾಚಾರ? ಏನಪ್ಪ ಪಾಂಡುರಂಗ, ನನ್ನ ಮಗಳನ್ನ ಸ್ವಲ್ಪ ಬದಲಾವಣೆ ಮಾಡಿ ರೆಡಿ ಮಾಡಿ ಅಂತ ಇಲ್ಲಿ ಬಿಟ್ಟು ಹೋದ್ರೆ ನೀನೇ ಅವಳ ಮದುವೆ ಮಾಡ್ಕೊಳಕ್ ಹೋಗಿದ್ಯಂತೆ. ಮಾತ್ಕೊಂಡು ಅರ್ಥ ಬೇಡ್ವೆ. ಈಗಾಗಲೇ ಮದುವೆ ಆಗಿರೋ ನಾನು ಇನ್ನೊಂದು ಮದುವೆ ಆಗ್ತೀನ? ಅದು ಎರಡೆರಡು ಸಲ ಆತ್ಮಹತ್ಯೆ ಮಾಡ್ಕೋತಾರ? ಹಂಗಾದ್ರೆ ನನ್ನ ಮಗಳೆಲ್ಲಪ್ಪ? ಯಾವನಿಗೆ ಗೊತ್ತು? ಅಪ್ಪಯ್ಯ, ಮುದ್ದುಲಕ್ಷ್ಮಿ, ಇವನು ನಮ್ಮೂರ್ ಪಟೇಲ್ ಮಗ ನಾಗರಾಜ್ ಅಲ್ವಾ? ಹೌದಪ್ಪಯ್ಯ, ಸಿಟಿಗೆ ಬಂದಿದ್ದ, ನನ್ನ ನೋಡ್ದ. ಇಷ್ಟೊಂದು ಚೆಲ್ವಿ ಅಂತ ಗೊತ್ತೇ ಇರ್ಲಿಲ್ಲ ಅಂದ. ಮದ್ವೆ ಆಗೋಣ ಬಾ ಅಂತ ಹನುಮಂತನ ಗುಡಿಗೆ ಹೋಗಿ ಮದ್ವೆ ಬಂದ್ವಿ. ಆಗೋದನ್ನು ತಪ್ಪಿಸಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೋಡಿ, ನನ್ನ ಮಗಳಿಗೆ ಈ ಜನ್ಮದಲ್ಲಿ ಮದುವೆ ಆಗಲ್ಲ ಅಂತ ನಾನ್ ತಿಳ್ಕೊಂಡಿದ್ದೆ. ಇದೇ ನಾಗರಾಜ ನನ್ನ ಮಗಳನ್ನ ಮದುವೆ ಆಗಲ್ಲ ಅಂತ ಹೇಳಿದ್ದ. ಈಗ ನೋಡಿ, ಅವನೇ ಮದುವೆ ಆಗ್ಬಿಟ್ಟು ಬಂದವನೇ. ಅವಯ್ಯ, ನಿಮ್ ಮಗಳು ಇಷ್ಟೊಂದು ಚಂದುಳ್ಳಿ ಚೆಲ್ವೆ ಅಂತ ನಂಗೆ ಅವಾಗ ಗೊತ್ತೇ ಇರ್ಲಿಲ್ಲ. ಹಲ್ಸಣ್ಣನ್ನ ಬಿಡಿಸಿದ್ರೆ ತಾನೇ ಹಣ್ಣು ಚೆನ್ನಾಗಿದೆಯೋ ಇಲ್ವೋ ಅಂತ ಗೊತ್ತಾಗೋದು. ಓ, ಒಂದ್ ನಿಮಿಷ ರವ, ನಾನು ಬರ್ತೀನಿ. ಎಲ್ರಿಗೂ ಬರ್ತೀನಿ, ನಿಮ್ಮಿಂದ ಉಪಕಾರ ಆಯ್ತು. ಬರ್ತೀನಿ. ನಡೆಯವ ನಡೆಯವ, ಹೋಗಮ್ಮ. ಅಂತೂ ಮುದ್ದುಲಕ್ಷ್ಮಿ ನಮ್ಮ ಮನೆಗೆ ಬಂದಿದ್ದಕ್ಕೆ ಅವಳಿಗೊಂದು ದಾರಿ ಆಯ್ತು. ನನಗೂ ಒಂದ್ ದಾರಿ ಆಗ್ಬೇಕು. ಇಲ್ಲ ಅಂದ್ರೆ ಅದೇ ಹನುಮಂತನ ಗುಡಿಗೆ ನಮ್ಮ ಯಜಮಾನ್ರನ್ನ ಕರ್ಕೊಂಡು ಹೋಗಿ ಮದ್ವೆ ಮಾಡ್ಕೊಂಡ್ ಬಂದ್ಬಿಡ್ತೀವಿ.